ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಡೀಟೇಲ್. ಇದು ಯಾವುದ್ಯಾವುದೋ ಆಸ್ಪತ್ರೆಗೆ ಹೋಗೋದಕ್ಕೂ ಮುನ್ನ ಇಲ್ಲಿ ಸ್ವಲ್ಪ ನೋಡಬೇಕಾಗಿದೆ. ನೀವೇನಾದ್ರೂ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಪ್ರಾಣ ಹೋಗುತ್ತೆ. ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂತ ಕೇಸ್ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಆಸ್ಪತ್ರೆಯ ಪೂರ್ವಪರ ಸ್ವಲ್ಪ ವಿಚಾರಿಸೋದು ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ವೈದ್ಯರ ಚೆಲ್ಲಾಟಕ್ಕೆ ರೋಗಿಗಳ ಪ್ರಾಣದ ಜೊತೆಗೆ ಆಟ ಆಡುವಂತ ಕೇಸ್ ಇದು. ರೋಗಿಗಳ ಪ್ರಾಣದ ಜೊತೆಗೆ ಇದೆಂತ ಚೆಲ್ಲಾಟ ಅನ್ನುವಂತ ಪ್ರಶ್ನೆ. ಈ ಡಾಕ್ಟರ್ ಅನ್ನ ನಂಬಿಕೊಂಡು ಹೋದ್ರೆ ಕೈಲಾಸ ಸೇರೋ ಸ್ಥಿತಿ ಬರುತ್ತೆ. ಎಲ್ಲಕ್ಕಿಂತ ಮೊದಲು ಈ ಡಾಕ್ಟರ್ಗೆ ಚಿಕಿತ್ಸೆಯ ಅಗತ್ಯ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಧಾನಿ ಬೆಂಗಳೂರಿಗೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಡೀಟೇಲ್ ಇದು. ಚಿಕಿತ್ಸೆ ಕೊಡುವಂತ ಡಾಕ್ಟರ್ಗೆ ಚಿಕಿತ್ಸೆಯ ಅಗತ್ಯ ಇದೆ. ರೋಗಿಗಳ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂತ ಕೇಸ್ ಇದು. ಚೆಲ್ಲಾಟ ಅಂತ ನಾನು ಈಗಾಗಲೇ ಹೇಳಿದೆ. ಏನ್ ಚೆಲ್ಲಾಟ? ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಆಪರೇಷನ್ ಮಾಡ್ತಾನೆ ಇಲ್ಲೊಬ್ಬ ವೈದ್ಯ. ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಇದೆಂತ ಆಪರೇಷನ್? ಆರ್ಥೋ ಸರ್ಜನ್ ಡಾಕ್ಟರ್ ಸಿ.ವಿ. ಕುಮಾರ್ ಈ ರೀತಿಯ ಹುಚ್ಚಾಟ ಆಡ್ತಾ ಇರೋ ಮಾಗಡಿ ರಸ್ತೆಯ ಮಧು ಆಸ್ಪತ್ರೆಯ ವೈದ್ಯ ಈ ಸಿ.ವಿ. ಕುಮಾರ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರೋಗಿಗಳ ಆಪರೇಷನ್ ಮಾಡೋದು. ಏನ್ ಸಾಧನೆ ಇದು? ಏನಿದು? ಏನ್ ಚೆಲ್ಲಾಟ ಇದು? ಏನು ಹುಚ್ಚಾಟ ಇದು? ಈ ಪ್ರಶ್ನೆ ಮೂಡ್ತಾ ಇದೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾರಾದ್ರೂ ಆಪರೇಷನ್ ಮಾಡ್ತಾರ? ಚೆಲ್ಲಾಟ ಆಡುವಂತ ವಿಚಾರನ ಇದು? ರೋಗಿಯ ಜೀವದ ವಿಚಾರ, ಬದುಕಿನ ವಿಚಾರ. ಆದ್ರೆ ವೈದ್ಯ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡ್ತಾರೆ. ಆರ್ಥೋ ಸರ್ಜನ್ ಡಾಕ್ಟರ್ ಸಿ.ವಿ. ಕುಮಾರ್ ಈ ರೀತಿ ಹುಚ್ಚಾಟ ಆಡ್ತಾ ಇರೋದು. ಗೋಡೆಗೆ ತೂತು ಕೊರದಂತೆ ಕಾಲಿಗೆ ಡ್ರಿಲ್ಲಿಂಗು, ಕಾಲಿನ ಸರ್ಜರಿಯ ವಿಡಿಯೋ ಮಾಡಿಸಿಕೊಂಡು ವಿಕೃತಿ ಮೆರೆದಿರೋದು. ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಯಾರೀ ಆಪರೇಷನ್ ಮಾಡ್ತಾರೆ? ಏನದು ಹುಚ್ಚಾಟ ಆಡುವಂತ ವಿಚಾರನ? ರೋಗಿಯ ಬದುಕು, ವ್ಯಕ್ತಿಯ ಬದುಕು. ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡೋದು ಏನು ಉದ್ದೇಶ ಅಂತ ಗೊತ್ತಿಲ್ಲ. ಬಿಲ್ಡಪ್ ತೆಗೆದುಕೊಳ್ಳೋದಕ್ಕೆ ಮಾಡ್ತಿದಾರ? ನೋಡ್ತಾ ಇದ್ದೀರಿ. ವಿಚಿತ್ರ ಅಂತ ಅನ್ಸತ್ತೆ, ವಿಚಿತ್ರಕ್ಕಿಂತ ಹೆಚ್ಚಾಗಿ ಆಘಾತ ಅಂತ ಅನಿಸುತ್ತೆ. ಡಾಕ್ಟರ್ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ಡಾಕ್ಟರ್ ಸಿ.ವಿ. ಕುಮಾರ್ ಮಧು ಅನ್ನುವಂತ ಆಸ್ಪತ್ರೆಯ ವೈದ್ಯರು ಈ ರೀತಿ ಹುಚ್ಚಾಟ ಆಡಿರೋದು. ಪ್ಲಸ್ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡ್ತಾರೆ. ನಾನೇನೋ ಮಹಾ ಸಾಧನೆ ಮಾಡಿದೆ ಅನ್ನೋ ರೀತಿಯಲ್ಲಿ. ಆರ್ಥೋ ಸರ್ಜನ್ ಡಾಕ್ಟರ್ ಸಿ.ವಿ. ಕುಮಾರ್ ಹುಚ್ಚಾಟಕ್ಕೆ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಂತ ಹುಚ್ಚಾಟ ಇದು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ಫ್ಯಾಕ್ಟ್ ಯಾಕಾಗಿ ಈ ರೀತಿ ಮಾಡ್ತಿದ್ದಾರೆ? ಏನು ಉದ್ದೇಶ? ಏನು? ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ, ಎಡವಟ್ಟಾದ್ರೂ ಕೂಡ ರೋಗಿಯ ಪ್ರಾಣಕ್ಕೆ ಸಮಸ್ಯೆಯನ್ನು ತರುತ್ತದು. ಆದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡಿದ್ರೆ ಇದು ಸದ್ಯ ದೊಡ್ಡ ಮಟ್ಟದ ಚರ್ಚೆಗೆ, ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ರೋಗಿಗಳ ಪ್ರಾಣದ ಜೊತೆಗೆ ತನ್ನ ಹುಚ್ಚಿಗೆ ಚೆಲ್ಲಾಟ ಆಡ್ತಿದ್ದಾನೆ ಈ ವೈದ್ಯ ಡಾಕ್ಟರ್ ಸಿ.ವಿ. ಕುಮಾರ್ ಅನ್ನೋ ಪ್ರಶ್ನೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ಸದ್ಯ ಈ ದೃಶ್ಯವನ್ನ ಏನು ಗಮನಿಸಿದ್ರಿ? ಡಾಕ್ಟರ್ ಸಿ.ವಿ. ಕುಮಾರ್ ಅನ್ನುವಂತ ವೈದ್ಯರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಆಪರೇಷನ್ ಮಾಡೋದು. ಏನ್ ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ? ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ವೈದ್ಯರ ಸಹಾಯದಿಂದ ಕಣ್ಣು ಮುಚ್ಚಿ ಆಪರೇಷನ್ ಮಾಡ್ತಾರೆ.
ಈ ರೀತಿ ಆಪರೇಷನ್ ಮಾಡಿ ಏನ್ ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ? ಯಾವ ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ ಈ ಡಾಕ್ಟರು? ಹೆಚ್ಚು ಕಡಿಮೆ ಆದರೆ ರೋಗಿಗಳ ಜೀವಕ್ಕೆ ಸಂಚಕಾರ ಆಗತ್ತೆ. ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ರೋಗಿಗಳಿಗೆ ಈ ರೀತಿ ಚಿಕಿತ್ಸೆ ಕೊಡ್ತಾರೆ. ಇನ್ನು ಆಸ್ಪತ್ರೆಯಾದ್ರೂ ನಿಯಮ ಪಾಲಿಸ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಆಸ್ಪತ್ರೆಯಲ್ಲೂ ಕೂಡ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡೋದು ಒಂದು ಕಡೆ, ಮತ್ತೊಂದು ಕಡೆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಆಸ್ಪತ್ರೆ ನಡೆಸ್ತಾ ಇರೋದು ಮತ್ತೊಂದು ಕಡೆ. ಆಸ್ಪತ್ರೆಯ ನೆಲಮಹಡಿಯ ಪಾರ್ಕಿಂಗ್ ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪಾರ್ಕಿಂಗ್ ಜಾಗದಲ್ಲಿರೋ ಎಮರ್ಜೆನ್ಸಿ ICU ವಿಭಾಗ ಪಾರ್ಕಿಂಗ್ ಜಾಗದಲ್ಲೇ ಇದೆ. ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿ ಆಪರೇಷನ್ ಮಾಡೋದು ಯಾವ ಪುರುಷಾರ್ಥಕ್ಕೆ, ಏನಕ್ಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ಇನ್ನು ಆಪರೇಷನ್ ಸಂಬಂಧಿಸಿದಂತ ಎಕ್ಸ್ರೇ ಡೀಟೇಲ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಮೂಳೆ ಮುರಿತ ಆಗಿದೆ ಅಂತ ಆಸ್ಪತ್ರೆಗೆ ಬಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡೋದು. ಇನ್ನು ಆಸ್ಪತ್ರೆಯು ಕೂಡ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿದೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದೆ. ಡಾಕ್ಟರ್ CV ಕುಮಾರ್ ಅವರ ಕಾರ್ಯವೈಖರಿ ಹುಚ್ಚಾಟ ಸದ್ಯ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ. ಇನ್ನು ಎಡವಟ್ಟು ವೈದ್ಯ CV ಕುಮಾರ್ ವಿರುದ್ಧ ದೂರು ಕೂಡ ಸಲ್ಲಿಕೆಯಾಗಿದೆ. ಇವರ KMC ಪರವಾನಗಿ ರದ್ದು ಮಾಡಿ ಅಂತ ಮನವಿ ಸಲ್ಲಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಅಭಿಮಾನಿಗಳ ಸಂಘದಿಂದ ದೂರು ಕೊಡಲಾಗಿದೆ. ಈ ವೈದ್ಯರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ KMC ಪರವಾನಗಿ ರದ್ದು ಮಾಡಿ ಅಂತ ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಸಂಘದಿಂದ ದೂರು ಸಲ್ಲಿಕೆಯಾಗಿದೆ. ಎಡವಟ್ಟು ವೈದ್ಯ CV ಕುಮಾರ್ ವಿರುದ್ಧ ದೂರು ಸಲ್ಲಿಸಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ದೂರನ್ನು ಕೊಡಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಡೆಯಿಂದ ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಲಾಗಿದೆ. ಚಿಕಿತ್ಸೆ ವೈದ್ಯನಿಗೆ ಮೊದಲು ಕೊಡಬೇಕು. ವೈದ್ಯ ಈ ರೀತಿ ಚಿಕಿತ್ಸೆ ಕೊಡೋದಕ್ಕಿಂತ ಮೊದಲು ವೈದ್ಯರಿಗೆ ಚಿಕಿತ್ಸೆ ಕೊಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ? ರೋಗಿಗಳ ಜೀವದ ಜೊತೆಗೆ ಈ ರೀತಿ ಚೆಲ್ಲಾಟ ಆಡೋದಕ್ಕೆ ಏನ್ ಕಾರಣ? ಏನ್ ಸಾಧಿಸೋದಕ್ಕೆ ಹೊರಟಿದ್ದಾರೆ? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ನೇರ ಸಂಪರ್ಕದಲ್ಲಿ. ಮಮತಾ, ದೃಶ್ಯ ಗಮನಿಸ್ತಾ ಇದ್ವಿ, ನಿಜಕ್ಕೂ ಆಘಾತಕಾರಿಯಾಗಿದೆ. ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ವೈದ್ಯರು? ಏನ್ ಕಾರಣ ಈ ರೀತಿ ಹುಚ್ಚಾಟ ಆಡೋದು ರೋಗಿಗಳ ಜೀವದಲ್ಲಿ? ರಕ್ಷತ್, ಹೌದು, ಏನು ಈ ಖಾಸಗಿ ಆಸ್ಪತ್ರೆಯ ವೈದ್ಯರಿಗೆ ಯಾರು ಕಡಿವಾಣ ಹಾಕೋರು ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ತಾವು ನಡೆದಿದ್ದೇ ದಾರಿ, ತಾವು ಮಾಡಿದ್ದೇ ಸರಿ ಅನ್ನುವಂತಹ ರೀತಿಯಲ್ಲಿ ಆಪರೇಷನ್ ಅನ್ನ ಮಾಡ್ತಾ ಇರುವಂಥದ್ದು, ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಈ ಎಡವಟ್ಟಿನಿಂದಾಗಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದ್ರು ಕೂಡ ಯಾರೂ ಕೂಡ ಇದಕ್ಕೆ ಸರಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಣಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ಎಡವಟ್ಟು ವೈದ್ಯ CV ಕುಮಾರ್ ಏನಿದ್ದಾರೆ, ಖಾಸಗಿ ಆಸ್ಪತ್ರೆ ವೈದ್ಯರು, ಸುಮಾರು ಹಲವಾರು ವರ್ಷಗಳಿಂದಲೂ ಕೂಡ ಸರ್ಜನ್ ಆಗಿದ್ದೀನಿ ಅನ್ನುವಂತಹ ಒಂದು ಧಿಮಾಕಿನ ಮಾತಿದೆಯಲ್ಲ, ಅದೇ ಅವರಿಗೆ ಇವಾಗ ಮುಳು ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಹಲವು ವರ್ಷಗಳಿಂದ ಸರ್ಜನ್ ಆಗಿದ್ದೀನಿ, ಆರ್ಥೋಪೆಡಿಕ್ ಸರ್ಜನ್. ಹಾಗಾಗಿ ನಾನು ಸುಮಾರು 20,000ಕ್ಕೂ ಹೆಚ್ಚು ಆಪರೇಷನ್ ಅನ್ನ ಮಾಡಿದ್ದೀನಿ, ಸರ್ಜರಿ ಮಾಡಿದ್ದೀನಿ. ಹಾಗಾಗಿ ನನ್ನ ಖುಷಿಗೋಸ್ಕರ ಈ ರೀತಿ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಆಪರೇಷನ್ ಅನ್ನ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಈಗಾಗಲೇ ಏನೋ CV ಕುಮಾರ್ ಅವರು ಹೇಳ್ತಾ ಇರುವಂತದ್ದು. ನಾನು ಕೂಡ ಅವರ ಹತ್ರ ಮಾತಾಡ್ತಾ ಇದ್ದೆ, ಫೋನಲ್ಲಿ ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇರುವಂತದ್ದು, ನನ್ನ ಖುಷಿಗೋಸ್ಕರ ನಾನು ಈ ಒಂದು ಸರ್ಜರಿಯನ್ನ ಮಾಡಿದ್ದೀನಿ. ಆದ್ರೆ ನನಗೆ ಮುಖಕ್ಕೆ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವಂತಹ ಸಂದರ್ಭದಲ್ಲಿ ನನಗೆ ಸರ್ಜರಿ ಮಾಡೋದಿಕ್ಕೆ ನೀಟಾಗಿ ಕಾಣಿಸ್ತಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾರೆ. ನೀಟಾಗಿ ಕಾಣಿಸ್ತಾ ಇದ್ರೆ ಯಾಕೆ ಪಕ್ಕದಲ್ಲಿರುವಂತಹ ಅಸಿಸ್ಟೆಂಟ್ಗಳು ಏನು ನರ್ಸ್ಗಳು ಏನಿರ್ತಾರೆ ಅವ್ರ ಹತ್ರ ಒಂದಷ್ಟು ಏನು ಅದಕ್ಕೆ ಬೇಕಾಗಿರುವಂತಹ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ಗಳು ಏನಿದಾವೆ
ಅದನ್ನ ತೆಗೆಸ್ಕೊಳ್ತಾರೆ. ತಗೊಂಡು ಇಲ್ಲಿ ಸರಿ ಹೋಗಿದ್ಯಾ ನೋಡ್ಕೊಳ್ಳಿ, ಸರಿ ಇದೆಯಾ ಅನ್ನುವಂತಹ ಮಾತನ್ನು ಕೂಡ ಅವ್ರ ಹತ್ರ ಕೇಳ್ಕೊಂಡು ಯಾಕೆ ಮಾಡಬೇಕಿತ್ತು ಅನ್ನುವಂತಹ ಪ್ರಶ್ನೆ. ಸೊ ಅದನ್ನು ಕೂಡ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇರುವಂತದ್ದು, ಇಲ್ಲ ನನಗೆ ನೀಟಾಗಿ ಕಣ್ಣಿಗೆ ಕಾಣಿಸ್ತಾ ಇತ್ತು, ನಾನು ನೋಡ್ಕೊಂಡೆ ಸರ್ಜರಿ ಮಾಡಿದೀನಿ, ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗ್ಲಿಲ್ಲ, ಎಡವಟ್ಟು ಆಗ್ಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ನಮಗೆ ದೃಶ್ಯದಲ್ಲಿ ನೋಡಿದ್ರೆ ಪೂರ್ಣವಾಗಿ ಗೊತ್ತಾಗುತ್ತೆ ಯಾವ ರೀತಿ ಒಬ್ಬ ಎಡವಟ್ಟು ಎಷ್ಟು ನಿರ್ಲಕ್ಷ್ಯದಿಂದ ಆಪರೇಷನ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಇದರಿಂದ ರೋಗಿಗಳಿಗೆ ಭಾರಿ ಸಮಸ್ಯೆ ಆಗಿದೆ. ಈ ಏನು ಕಾಲು ಮುರ್ಕೊಂಡಿದ್ದಂತಹ ವ್ಯಕ್ತಿ ಕಾಲು ಪೂರ್ತಿ ವಿಕೃತವಾಗಿದೆ ಈಗಾಗಲೇ ಏನು ಆಪರೇಷನ್ ಮಾಡಿದ ಬಳಿಕ. ಹಾಗಾಗಿ ಅಂದ್ರೆ ಅವರ ಸಂಬಂಧಿಕರಿರ್ಬೋದು ಅಥವಾ ಒಂದಷ್ಟು ಸಂಘಟನೆಗಳು ಕೂಡ ಈಗಾಗಲೇ ಆರೋಗ್ಯಾಧಿಕಾರಿಗಳಿಗೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಇದೀಗ DHO KMCಗೂ ಕೂಡ ಒಂದು ಪತ್ರವನ್ನ ಬರೀತಾರೆ. ಯಾಕಂತಂದ್ರೆ ಇದರಲ್ಲಿ ಪೂರ್ತಿ ಏನು ಮೆಡಿಕಲ್ ನೆಗ್ಲಿಜೆನ್ಸಿ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಕೂಡ ಬರೆಯೋದಿಕ್ಕೆ ಇವತ್ತು ಅಥವಾ ನಾಳೆ ಪತ್ರವನ್ನ ಬರೀತಾರೆ. ಅದಾದ ಬಳಿಕ KMC ಯಾವ ರೀತಿ ಆಕ್ಷನ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಯಾಕಂತಂದ್ರೆ ಇದರಲ್ಲಿ ಪೂರ್ತಿ ರೋಗಿಗಳ ಮೇಲೆ ಯಾವ ರೀತಿ ಅವರ ಜೀವದ ಮೇಲೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ನೇರವಾಗಿ ನಮಗೆ ಗೊತ್ತಾಗುತ್ತೆ. ದೃಶ್ಯವನ್ನ ನೋಡಿದ್ರೆ ಯಾವ ರೀತಿ ಒಂದು ಗೋಡೆಗೆ ಡ್ರಿಲ್ ಮಾಡಿದ ಹಾಗೇನೆ ಕಾಲಿಗೆ ಯಾವ ರೀತಿ ಒಂದು ಮಿಷಿನ್ ಅನ್ನ ಇಟ್ಕೊಂಡು ಡ್ರಿಲ್ ಮಾಡ್ತಾ ಇರುವಂತದ್ದು, ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಡ್ತಾ ಇರುವಂತಹ ಆಟ. ಇದನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ, ಆಘಾತ ಆಗುತ್ತೆ, ಭಯನೂ ಕೂಡ ಆಗುತ್ತೆ. ಇದಕ್ಕೆ ಕಡಿವಾಣ ಬೀಳ್ಬೇಕಾಗತ್ತೆ. ರಕ್ಷಿತ್, ಥ್ಯಾಂಕ್ ಯು ಮಮತಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.